ಅಬಕಾರಿ ಇಲಾಖೆಯ ಬಡ್ತಿ ವ್ಯಾಪ್ತಿಯ ವಿಜಯನಗರದ ವಲಯದಲ್ಲಿ ಈ ಹಿಂದೆ ಅಂದರೆ ಕಳೆದ ವಾರವಷ್ಟೇ ವಿರಾಜಪೇಟೆಯ ಮಾಕುಟ್ಟಕ್ಕೆ ವರ್ಗಾವಣೆಯಾಗಿ ಹೋದಂಥ ಇನ್ಸ್ಪೆಕ್ಟರ್ ಕಾಂತಕುಮಾರಿ ವಿಜಯನಗರದಲ್ಲಿ ಇದ್ದಷ್ಟು ದಿನವೂ ಲೂಟಿ ಹೊಡೆದು ಹೋಗಿರ್ತಾರೆ. ಇವರ ಕಚೇರಿಗೆ ಕೂಗಳತೆ ದೂರದಲ್ಲೇ ಇರುವಂಥ ಜಯಮಾರುತಿ ವೈನ್ಸ್, ಇದು ಪುರಾತನವಾದಂಥ ಒಂದು ದೇವಸ್ಥಾನಕ್ಕೆ ಅಂಟಿಕೊಂಡೇ ಇರ್ತದೆ. ಇದ್ರ ಹಿಂಭಾಗಕ್ಕೆ ದೇವಸ್ಥಾನ ಇದೆ. ಈ ದೇವಸ್ಥಾನ ಭಾಳ ಪುರಾತನವಾದದ್ದು. ಯಾವ ಆಧಾರದಲ್ಲಿ ಇಲ್ಲಿ ಜಯಮಾರುತಿ ವೈನ್ಸ್ಗೆ ಲೈಸೆನ್ಸ್ ಕೊಟ್ಟರು ಅನ್ನೋದು ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಬಿಟ್ಟು ಇದನ್ನು ಬದಲಾಯಿಸಮ್ಮ, ಇಲ್ಲಿ ಚೇಂಜ್ ಮಾಡಿ ಅಂತಂದರೆ ಇದುವರೆಗೂ ಕ್ರಮ ತೊಗೊಂಡಿಲ್ಲ. 3-4 ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರಿಗೆ, ಯಾವುದೇ ಕ್ರಮ ತೊಗೊಂಡಿಲ್ಲ. ಧೈರ್ಯವಾಗಿರ್ತಾರೆ ಆರಾಮಾಗಿ. ವೈನ್ ಸ್ಟೋರ್ ಎದುರುಗಡೆ ಕಾಮಧೇನು ಆಸ್ಪತ್ರೆ ಬೇರೆ ಇರುತ್ತೆ, ಜಸ್ಟ್ ಎದುರುಗಡೆನೇ ಇದೆ. ಒಂದು 20 ಮೀಟ್ರ್ 30 ಮೀಟ್ರ್ ಇಲ್ಲ. ಅದು ಯಾವ ಆಧಾರದಲ್ಲಿ ಕೊಡ್ತಾರೆ? ಮತ್ತು ಈ ಜಯಮಾರುತಿ ವೈನ್ಸ್ನಲ್ಲಿ ಮದ್ಯಪಾನ ಮಾಡೋಕ್ಕೆ ಬರೋರು ಪಾರ್ಸಲ್ ತೊಗೊಂಬರ್ತಾರೆ ತಿನ್ನೋದಕ್ಕೆ, ನಾನ್ ವೆಜ್, ಕಬಾಬು, ಫಿಶು, ಚಿಕನ್ನು ಇನ್ನೂ ಮುಂತಾದವು. ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಆಗೋದಿಲ್ವಾ? ಇದೆಲ್ಲ ಪರವಾಗಿಲ್ವಾ? ನಡೀತದಲ್ಲ. ಅದೇ ರೀತಿ ಇನ್ನೂ ಒಂದು ಕೆಲಸ ಮಾಡ್ತಾರೆ. ಅವ್ರ ಕಚೇರಿಗೆ ಸುಮಾರು ಒಂದು 30-40 ಮೀಟ್ರ್ ದೂರದಲ್ಲಿ ಕಾಮಧೇನು ಆಸ್ಪತ್ರೆಗೆ ಹತ್ತಿರವೇ ಇರುವಂತೆ ಮಾಂಟೇಜ್ MRP ಅನ್ನೋದು ನಾನು ಕೊಡ್ತಾರೆ, ಹೊಸದು. ಅಂದರೆ ಅದು ಎಲ್ಲೋ ಬೇರೆ ಕಡೆ ಐತಂತೆ. ಅವ್ರ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅದನ್ನು ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ದೂರು ಕೊಟ್ವಿ, ಅಲ್ಲಿ ತೆಗಿಬಾರ್ದು, ಅದನ್ನು ಓಪನ್ ಮಾಡಬಾರ್ದು ಹೊಸದಾಗಿ ಅಂತ ಕೇಳಿದ್ರೆ, ಇಲ್ಲ ನಾವು ಕೊಟ್ಟಿಲ್ಲ ಅಂತೇಳಿ ಇಂಬರ್ ಹಾಕಿ ಕೊಡ್ತಾರೆ. ಅಸ್ಪಷ್ಟವಾಗಿ ಕೊಡ್ತಾರೆ. ಹೇಗೆ ಅಂದರೆ ಒಂದು ರೀತಿಯಲ್ಲಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಆ ರೀತಿ ಕೊಡ್ತಾರೆ ಕಾಂತಮ್ಮನವರು. ಭಾಳ ಕಿಲಾಡಿ ನಮ್ಮ ಕಾಂತಮ್ಮನವರು. ಇವರು ಏನಾದರೂ ಕೇಳಿದ್ರೆ ತುಂಬ ನಮ್ಮ ತಾಯಿಗೆ ಹುಷಾರಿಲ್ಲ, ಕಾಯಿಲೆ ಸಾರು ಬಿಟ್ಬಿಡಿ ಅಂತ ಗೋಗರ್ದ್ಬಿಟ್ಟು ಕಣ್ಣೀರು ಹಾಕ್ಕೊತಾರೆ. ಈ ವೈನ್ ಸ್ಟೋರು, ಮಾಂಸಾಹಾರಿ ಹೋಟೆಲ್ಗಳಿಂದ ಲೂಟಿ ಹೊಡೆಯುವಾಗ ಮಾತ್ರ ತಾಯಿ ಅವ್ರ ಕಾಯಿಲೆ ಅವೆಲ್ಲ ಜ್ಞಾಪಕ ಬರಲ್ವ ಈ ಅಮ್ಮನಿಗೆ? ಇವರ ಬಗ್ಗೆ ವಿಜಯನಗರ ವಲಯದಲ್ಲಿ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. 1-2 ಬಾರಿ ಸೇವೆಯಿಂದ ಸಸ್ಪೆಂಡ್ ಆಗೋವರೆಗೂ ಇವರ ಭ್ರಷ್ಟಾಚಾರ ಮುಂದುವರೆದಿತ್ತು. ಪಾಪ ಆವಾಗಿನ DC ಏನೋ ಮನಸ್ಸು ಮಾಡಿ ಒಂದು ಹೆಂಗಸು ಮಾಡಲಿ ಕೆಲಸ ಅಂತೇಳಿ ದೂರು ಕೊಟ್ಟವ್ರ ಹತ್ರನೂ ಇದು ಮಾಡಿಕೊಂಡು ಬಿಟ್ಟು ಕಳಿಸಿದ್ರು. ಇನ್ನು ವಿರಾಜಪೇಟೆಯ ಮಾಕುಟ್ಟದಲ್ಲಿ ಅದೇನು ದೆಬ್ಬಾಕಿ ಡ್ಯೂಟಿ ಮಾಡ್ತಾಳೋ ಯಮ್ಮ, ಕಾದು ನೋಡಬೇಕು. ಇನ್ನು ಹೊಸದಾಗಿ ವಿಜಯನಗರಕ್ಕೆ ರುದ್ರಪ್ಪ T ಅನ್ನೋರು ಬಂದಿದ್ದಾರೆ. ಅವರು ಈ ದೂರುಗಳ ವಿರುದ್ಧ ಕ್ರಮ ತಗೋತಾರಾ, ಜಯಮಾರುತಿ ವೈನ್ಸ್ ಕ್ಲೋಸ್ ಮಾಡಿಸ್ತಾರಾ, ಮಾಂಟೇಜ್ MRP ಅದನ್ನು ಬಾಗಿಲಾಕಿಸ್ತಾರ ಅನ್ನೋದನ್ನು ನೋಡಬೇಕು. ಇದ್ರ ಬಗ್ಗೆ ಉಪ ಆಯುಕ್ತ ಮುರಳಿ ಅವರೇ ಉತ್ತರ ಕೊಡಬೇಕು.